ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿದ್ದ ಅಜಿತ್ ಪವಾರ್ ಸಾವಿನ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ವು. ಚೆನ್ನಾಗಿದ್ದ ವಿಮಾನ ಏಕಾಏಕಿ ಪತನವಾಗಿದ್ದಾದ್ರೂ ಹೇಗೆ ಎನ್ನುವ ಶಂಕೆ ಇತ್ತು. ಈ ಬಗ್ಗೆ ತನಿಖೆ ನಡೆಸುವಂತೆ ಬೆಂಗಳೂರಿನಲ್ಲಿ ಇದೀಗ ದೂರು ದಾಖಲಾಗಿದೆ. ಅಜಿತ್ ಪವಾರ್ ಸಾವಿನ ಹಿಂದೆ ಹಲವು ಅನುಮಾನ. ಮಹಾರಾಷ್ಟ್ರ ಮಾಜಿ ಡಿಸಿಎಂ ಸಾವು ವ್ಯವಸ್ಥಿತ ಕೊಲೆನಾ? ಜನವರಿ 28, 2026ರಂದು ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಾ ಇದ್ದ ಬಾಂಬಾರ್ಡಿಯರ್ ಲಿಯರ್ಜೆಟ್ 45 ವಿಮಾನ ಪತನಗೊಂಡು ಅಜಿತ್ ಪವಾರ್ ಸೇರಿ 5 ಮೃತಪಟ್ಟಿದ್ರು. ಬಳಿಕ ಮಹಾರಾಷ್ಟ್ರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಅಜಿತ್ ಪವಾರ್ ಸಾವಿನ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗಿತ್ತು. ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಮಾವನ ವಿರುದ್ಧ ತಿರುಗಿಬಿದ್ದು ಡಿಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಅಜಿತ್ ಪವಾರ್ ದಿಢೀರ್ ಸಾವಿನ ಹಿಂದೆ ಕಾಣದ ಕೈಗಳ ಕೈವಾಡವಿದೆ ಎಂಬ ಶಂಕೆ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಮಾಜಿ ಡಿಸಿಎಂ ಅಜಿತ್ ಪವಾರ್ ಅವರ ಸಾವು ಕೇವಲ ಅಪಘಾತವಲ್ಲ, ಅದೊಂದು ವ್ಯವಸ್ಥಿತ ಸಂಚು ಮತ್ತು ಕೊಲೆ ಅಂತ ಅವರ ಅಳಿಯ ರೋಹಿತ್ ರಾಜೇಂದ್ರ ಪವಾರ್ ಗಂಭೀರ ಆರೋಪ ಮಾಡಿದ್ರು. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕೆಂದು ದೂರು ದಾಖಲಾಗಿದೆ. ಈ ಕುರಿತು ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಹಲವು ಅನುಮಾನಾಸ್ಪದ ಸಂಗತಿಗಳನ್ನು ಬಹಿರಂಗಪಡಿಸಲಾಗಿದೆ. ಜನವರಿ 28, 2026ರಂದು ಮುಂಬೈನಿಂದ ಬಾರಾಮತಿಗೆ ತೆರಳುತ್ತಾ ಇದ್ದ ಬಾಂಬಾರ್ಡಿಯರ್ ಲಿಯರ್ಜೆಟ್ 45 ವಿಮಾನ ಪತನಗೊಂಡು ಅಜಿತ್ ಪವಾರ್ ಸೇರಿ 5 ಮೃತಪಟ್ಟಿದ್ರು. ಈ ಘಟನೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿರೋ ರೋಹಿತ್ ಪವಾರ್ ಇದು ಕೇವಲ ಅಪಘಾತವಲ್ಲ, ವ್ಯವಸ್ಥಿತ ಕೊಲೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ವಿಮಾನ ಸುರಕ್ಷತಾ ನಿಯಮಗಳಲ್ಲಿ ನಿರ್ಲಕ್ಷ್ಯ. ಇನ್ನು ವಿಮಾನ ಸುರಕ್ಷತಾ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ, ನಿರ್ವಹಣೆಯಲ್ಲಿ ಭಾರೀ ನಿರ್ಲಕ್ಷ್ಯವಾಗಿದೆ ಮತ್ತು ದಾಖಲೆಗಳನ್ನ ಬದಲಾಯಿಸಲಾಗಿದೆ. ಡಿಜಿಸಿಎ ಅಂದ್ರೆ ಭಾರತೀಯ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಫೆಬ್ರವರಿ 24ರ ಸುರಕ್ಷತಾ ಪರಿಶೀಲನಾ ವರದಿಯಲ್ಲಿ ವಿಎಸ್ಆರ್ ಕಂಪನಿಯ ವಿಮಾನಗಳು ಸುರಕ್ಷಿತವಾಗಿಲ್ಲ ಎಂದು ಹೇಳಿ ನೆಲಕ್ಕಿಳಿದಿದ್ದನ್ನ ಉಲ್ಲೇಖಿಸಿದ್ದಾರೆ. ವಿಮಾನವು 5,000 ಗಂಟೆಗಳ ಎಂಜಿನ್ ಮಿತಿಗೆ ಸಮೀಪವಾಗಿದ್ರೂ ಅದನ್ನ ಹಾರಾಟಕ್ಕೆ ಬಳಸಲಾಗಿದೆ. ಅಧಿಕೃತ ದಾಖಲೆಗಳಲ್ಲಿ ವಿಮಾನದ ಹಾರಾಟದ ಗಂಟೆಗಳನ್ನು ಕಡಿಮೆ ತೋರಿಸಿದ್ದು, ವಾಸ್ತವದಲ್ಲಿ 8,000 ಗಂಟೆಗಳಿಗೂ ಹೆಚ್ಚು ಹಾರಾಟ ನಡೆಸಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಪೈಲಟ್ ವಿರುದ್ಧವೂ ಅನುಮಾನ, ದೂರು ದಾಖಲು. ಇದೇ ವೇಳೆ ವಿಮಾನದ ಪೈಲಟ್ ಸುಮಿತ್ ಕಪೂರ್ ಈ ಹಿಂದೆ 2 ಬಾರಿ ಮದ್ಯಪಾನ ಮಾಡಿ ಸಿಕ್ಕಿಬಿದ್ದಿದ್ದ. ಅವರನ್ನ ಅಮಾನತು ಮಾಡಿದ್ರು. ಆದರೂ ಅದೇ ಪೈಲಟ್ರನ್ನ ನೇಮಿಸಲಾಗಿದೆ. ಎಂತಹ ಇತಿಹಾಸವಿದ್ರೂ ಡಿಸಿಎಂ ವಿಮಾನದ ಪೈಲಟ್ ಆಗಿ ನೇಮಿಸಿದ್ದು ಯಾಕೆ? ಪೈಲಟ್ ತಂಡವನ್ನ ಕೊನೆ ಕ್ಷಣದಲ್ಲಿ ಬದಲಾಯಿಸಿದ್ದೇಕೆ ಅಂತ ಪ್ರಶ್ನಿಸಲಾಗಿದೆ. ಅಪಘಾತಕ್ಕೂ ಮುನ್ನ ಕೊನೆ ಕ್ಷಣದಲ್ಲಿ ಸಹ ಪೈಲಟ್ "ಓ ಶಿಟ್" ಎಂದು ಹೇಳಿದ ಆಡಿಯೋ ಬಹಿರಂಗವಾಗಿದೆ. ಆದರೆ ಮುಖ್ಯ ಪೈಲಟ್ ಯಾವುದೇ ಪ್ರತಿಕ್ರಿಯೆ ನೀಡದಿರೋದು, ತುರ್ತು ಕ್ರಮ ಕೈಗೊಳ್ಳದಿರೋದು ಅನುಮಾನ ಹುಟ್ಟಿಸಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರಿನಲ್ಲಿ ವಿಮಾನ ಪತನದ ಘಟನೆ ನಡೆಯದಿದ್ರೂ ದೂರನ್ನ ಸ್ವೀಕರಿಸಿ 0 ಎಫ್ಐಆರ್ ದಾಖಲಿಸಿಕೊಂಡಿರುವ ಹೈಗ್ರೌಂಡ್ಸ್ ಪೊಲೀಸರು ಪ್ರಕರಣವನ್ನ ಸಂಬಂಧಪಟ್ಟ ವ್ಯಾಪ್ತಿಯ ಠಾಣೆಗೆ ವರ್ಗಾಯಿಸಲಿದ್ದಾರೆ. ಪೊಲೀಸರ ತನಿಖೆಯಿಂದಾದರೂ ಕಾಣದ ಕೈಗಳ ಕೈವಾಡ ಹೊರಬರುತ್ತಾ ಕಾದು ನೋಡಬೇಕಾಗಿದೆ.